ಎಸ್ನ ಬಿಜೆಪಿಯಲ್ಲಿ ಎದ್ದಿದೆ ಬದಲಾವಣೆಯ ಸುಳಿ ಗಾಳಿ. ಬಿಜೆಪಿಗೆ ತಟ್ತಾ ಇದೆ ಬಣ ರಾಜಕೀಯದ ಬಿಸಿ. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಅನಿವಾರ್ಯನ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಹೊಸ ಸಾರಥಿಗೆ ಶೋಧ ಕಾರ್ಯ ಮುಂದುವರೆದಿದೆ. ಆಕಾಂಕ್ಷಿಗಳಲ್ಲಿ ಆಸಕ್ತಿ ಇಲ್ಲವೇ ಇಲ್ಲ. ಒಬ್ಬರ ಮುಖ ನೋಡಿದ್ರೆ ಒಬ್ರಿಗೆ ಆಗ್ತಾ ಇಲ್ಲ. ಸದಸ್ಯತ್ವ ಅಭಿಯಾನದ ನಂತರ ಹೊಸ ಅಧ್ಯಕ್ಷರಾಗ್ತಾರಾ ಏನು ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಒಟ್ಟಾರೆಯಾಗಿ ಈಗ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕುತ್ತು ಬಂತ, ಆ ಸ್ಥಾನದಿಂದ ಕೆಳಗಿಳಿತಾರ BY ವಿಜೇಂದ್ರ ಅನ್ನುವಂತಹ ಹಲವಾರು ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇದೆ. ಒಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಸ್ಥಾನಕ್ಕೆ ಕುತ್ತನ್ನ ತರ್ತಾ ಇದ್ದಾರೆ. ಇತ್ತ ಹಲವಾರು ನಾಯಕರಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಒಂದು ಕಡೆ ಯತ್ನಾಳ್ ಟೀಮ್ ಏನಿದೆಯಲ್ಲ, ಆ ಟೀಮ್ ಹೇಗಾದ್ರೂ ಮಾಡಿ BY ವಿಜೇಂದ್ರ ಅವರನ್ನ ಆ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಶತ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಈಗ ನೋಡಿ, ನಮಗೆ ಸ್ಥಾನ ಸಿಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರಿಗೆ ಸ್ಥಾನ ಸಿಗಬಾರ್ದು ಅನ್ನುವಂಥ ಮೈಂಡ್ ಸೆಟ್ ಇರೋರು ತುಂಬಾ ಜನ ಇದ್ದಾರೆ. ಈಗಾಗಲೇ BY ವಿಜೇಂದ್ರ ಅವರು ಅತಿ ಚಿಕ್ಕ ವಯಸ್ಸಿಗೆನೆ ಈ ಸ್ಥಾನವನ್ನ ಈ ಉತ್ತಮ ಸ್ಥಾನವನ್ನ ಅಲಂಕರಿಸಿರೋದ್ರಿಂದ ಹಿರಿಯ ನಾಯಕರಿಗೆ ಎಲ್ಲೋ ಒಂದು ಕಡೆ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ನನಗೇ ಸಿಗಲಿಲ್ಲ, ಇವನಿಗೆ ಸಿಕ್ಬಿಡ್ತು, ಹೇಗಾದ್ರೂ ಮಾಡಿ ಆ ಸ್ಥಾನದಿಂದ ಅವನ್ನ ಕೆಳಗಿಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಹಾಗಾಗಿ ಒಂದು ಕಡೆ ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಪ್ರತಾಪ್ ಸಿಂಹ ಆಗಿರ್ಬೋದು, ಬಸನಗೌಡ ಪಾಟೀಲ್ ಯತ್ನಾಳ್ ಅವರಾಗಿರ್ಬೋದು, BL ಸಂತೋಷ್ ಸೇರಿದಂತೆ ಹಲವಾರು ನಾಯಕರು ಒಂದು ಗುಂಪು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಂದು ಟೀಮ್ ಮಾಡಿಕೊಂಡು ಏನಾದ್ರೂ ಮಾಡಿ ಅಲಿಗೇಷನ್ಸ್ ಅನ್ನ ಮಾಡಬೇಕು, BY ವಿಜೇಂದ್ರ ಮೇಲೆ ಕೆಟ್ಟ ಪರಿಣಾಮ ಬೀರೋ ರೀತಿ ಮಾಡಬೇಕು, ಆ ಸ್ಥಾನದಿಂದ ಆತನನ್ನ ಕೆಳಗಿಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಶತ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ವಿಜೇಂದ್ರ ಅವರಿಗೆ ಈ ಸ್ಥಾನ ದೊರೆತಾಗ್ಲಿಂದಲೂ ಕೂಡ ಅವರು ಯಾವುದೇ ಹಮ್ಮು ಬಿಮ್ಮು ಇಲ್ಲದೆ ಹಿರಿಯ ನಾಯಕರನ್ನ ಮನವೊಲಿಸುವಂತಹ ಪ್ರಯತ್ನಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಬಟ್ ಈಗ ನೋಡಿ, ಎಷ್ಟೇ ಪ್ರಯತ್ನವನ್ನ ಮಾಡಿದ್ರು ಅವರ ಮೇಲೆ ಮತ್ಸರವನ್ನ ನಾವು ಬೆಳೆಸ್ತೀವಿ ಅಥವಾ ಅವರ ವಿರುದ್ಧ ನಾವು ಷಡ್ಯಂತ್ರವನ್ನ ರೂಪಿಸ್ತೀವಿ ಅನ್ನೋಂಥವ್ರಿಗೆ ಏನ್ ಮಾಡಕ್ಕಾಗುತ್ತೆ? ಅವ್ರು ಇರೋದೇ ಹಂಗೆ, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋದ್ರೆ ಸಾಕಪ್ಪ ಬಿಡು ಅಂತಂದು ನಮ್ಮ ಕೆಲಸ ನಾವು ನೋಡ್ಕೊಂಡು ಹೋದ್ರೆ ಉತ್ತಮ. ಆದ್ರೆ ಈಗ ಪಕ್ಷ ಆಗಿರೋದ್ರಿಂದ ಅಥವಾ ಆ ನಾಯಕತ್ವ ಸ್ಥಾನದಲ್ಲಿ ಇರೋದ್ರಿಂದ ಎಲ್ಲರನ್ನೂ ಕೂಡ ಮನವೊಲಿಸುವಂತಹ ಪ್ರಯತ್ನಕ್ಕೆ ಮುಂದಾಗಲೇಬೇಕಾಗಿದೆ. ಆ ಪ್ರಯತ್ನವನ್ನ BY ವಿಜೇಂದ್ರ ಅವರು ಮಾಡ್ತಿದ್ದಾರೆ. ಬಟ್ ಆದ್ರೂ ಕೂಡ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನ ಬದಲಾವಣೆ ಆಗಬೇಕು ಅನ್ನುವಂಥ ಸುಳಿಗಾಳಿ ಎದ್ದಿರೋದ್ರಿಂದ ಎಲ್ಲೋ ಒಂದು ಕಡೆ ಬಿಜೆಪಿಯಲ್ಲಿ ತಲ್ಲಣ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಒಂದು ಕಡೆ ಬಿಜೆಪಿಗೆ BP ಏರಿಸಿರುವಂತಹ ಪ್ರಕರಣ ಅಂತಂದ್ರೆ ಮುನಿರತ್ನ ಪ್ರಕರಣ, ಅದನ್ನೇ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಇಡೀ ಟೀಮ್ಗೆನೆ ಇದೊಂದು ದೊಡ್ಡ ತಲೆನೋವಾಗಿದೆ. ಹನಿ ಟ್ರ್ಯಾಪ್ ಅಂತಾರೆ, ಅತ್ಯಾಚಾರ ಅಂತಾರೆ. ಬಿಜೆಪಿಯಲ್ಲಿ ಈ ರೀತಿ ಆಗಿರೋದು ಅದನ್ನೇ ಹೇಗೆ ಡೈಜೆಸ್ಟ್ ಮಾಡ್ಕೋಬೇಕು ಅನ್ನುವಂತ ಪ್ರಶ್ನೆ ಮೂಡ್ತಾ ಇರೋದ್ರ ನಡುವೆ ಈಗ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೂಡ ಬದಲಾವಣೆ ಮಾಡಬೇಕು ಅಂತ ಹಲವಾರು ನಾಯಕರು ಪಟ್ಟನ್ನ ಹಿಡಿದಿರೋದು ಬಿಜೆಪಿಯಲ್ಲಿ ಒಂದು ರೀತಿಯಾದಂತಹ ಗೊಂದಲ ವಾತಾವರಣ ಸೃಷ್ಟಿ ಮಾಡಿದೆ ಅಂತಾನೆ ಹೇಳ್ಬೋದು. ಹೊಸ ಸಾರಥಿಗಾಗಿ ಶೋಧ ಕಾರ್ಯ ನಡೆದಿದೆ. ಬಟ್ ಒಂದು ಕಡೆ ಈಗ ಏನು BY ವಿಜೇಂದ್ರ ಅವರ ನಾಯಕತ್ವದಲ್ಲಿ ಕೊರತೆ ಏನಿದೆ ಅದಕ್ಕೂ ಕೂಡ ಉತ್ತರವನ್ನ ಹುಡುಕ್ಲೇಬೇಕಾಗುತ್ತೆ. ನೋಡಿ, ಈಗ ಒಂದು ಕಡೆ ಲೋಕಸಭಾ ಚುನಾವಣೆಯಲ್ಲಿ ಅವರು ಕೂಡ ಪ್ರಯತ್ನವನ್ನ ಪಟ್ರು, ಈಗ ರಾಜ್ಯದಲ್ಲಿ ಗೆದ್ಕೊಂಡು ಬಂದ್ರು. ಅವ್ರು ಹೇಳಿದ್ರು 28ಕ್ಕೆ 28 ಲೋಕಸಭಾ ಕ್ಷೇತ್ರವನ್ನು ಕೂಡ ಗೆಲ್ಸ್ಕೊಂಡು ಬರೋದ್ರಲ್ಲಿ ನಾನು ಯಶಸ್ವಿ ಆಗ್ತೀನಿ ಅಂತ. ಹೇಳಿದಷ್ಟು ಸುಲಭ ಆಗೋದಿಲ್ಲ, ಬಟ್ ಟ್ರೈ ಮಾಡಿದ್ದಾರೆ, ಎಫರ್ಟ್ ಹಾಕಿದ್ದಾರೆ. ಹಾಗಾಗಿ 21 ಸ್ಥಾನದಲ್ಲಿ ಗೆದ್ದಿದ್ದಾರೆ, 20 ಸ್ಥಾನವನ್ನ ಗೆದ್ಕೊಂಡಿದ್ದಾರೆ. ಸೊ ಹೀಗಾಗಿ ಹೇಗಾದ್ರೂ ಮಾಡಿ ವಿಜೇಂದ್ರ ಅವರು ಲೋಕಸಭಾ ಚುನಾವಣೆಯಲ್ಲಿ ಅವರ ಎಫರ್ಟ್ ಅಷ್ಟರ ಮಟ್ಟಿಗೆ ಹಾಕ್ಲಿಲ್ಲ. ಹಾಗಾಗಿ ಅವರ ಸ್ಥಾನಕ್ಕೆ ಬೇರೊಬ್ಬರನ್ನ ಕೂರಿಸಿದ್ರೆ ಉತ್ತಮ. ಬೇರೆ ಆಕಾಂಕ್ಷಿಗಳು ತುಂಬಾ ಜನ ಇದ್ದಾರೆ, ಆಸಕ್ತರಿದ್ದಾರೆ, ಅವರನ್ನ ಆ ಸ್ಥಾನಕ್ಕೆ ಕೂರಿಸಿ ಅವಾಗ ಅದಕ್ಕೊಂದು ಗತ್ತು ಬರುತ್ತೆ. ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಪುತ್ರ ಅಂದ ತಕ್ಷಣ ಅವರನ್ನ ಅಲ್ಲೋಗಿ ಕೂರಿಸಿರೋದು ನಮಗೆಲ್ರಿಗೂ ಸರಿ ಅನಿಸ್ತಾ ಇಲ್ಲ ಅಂತ ಹಲವಾರು ನಾಯಕರು ಈಗಾಗಲೇ ಬಹಿರಂಗವಾಗಿನೇ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಸದಸ್ಯತ್ವ ಅಭಿಯಾನ ನಂತರ ಹೊಸ ಅಧ್ಯಕ್ಷರ ಆಯ್ಕೆ ಆಗುತ್ತಾ? ನಿಜವಾಗ್ಲೂ BY ವಿಜೇಂದ್ರ ಅವರು ಅವರ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಬಿಟ್ಟುಕೊಡ್ತಾರಾ ಏನು ಎತ್ತ ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗುತ್ತೆ. ಒಟ್ಟಾರೆಯಾಗಿ ಆಕಾಂಕ್ಷಿಗಳ ದಂಡು ಮಾತ್ರ 10ಕ್ಕೂ ಹೆಚ್ಚಿದೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ಮೇಲೆ ಪೈಪೋಟಿ ಇದೆಯಂತೆ. ವರಿಷ್ಠರ ಗಮನ ಸೆಳೆಯುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರಂತೆ ಆಕಾಂಕ್ಷಿಗಳು. ಬಿಜೆಪಿಯಲ್ಲಿ ಈಗ ಬದಲಾವಣೆಯ ಚಿಂತನೆ ಶುರುವಾಗಿದೆ. ರಾಜ್ಯ ಸಂಘಟನೆಯಲ್ಲೂ ಕೂಡ ಕೆಲವು ಬದಲಾವಣೆಗಳು ಆಗ್ತಾ ಇದೆ. ಬಿಜೆಪಿಯಲ್ಲಿ ಬದಲಾವಣೆ ಮಾಡಬೇಕು ಅನ್ನುವಂಥ ಚರ್ಚೆ ಕೂಡ ಆರಂಭ ಆಗಿದೆ. ಒಟ್ಟಾರೆಯಾಗಿ ಏನು ದಲಿತ ನಾಯಕನಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಒಲಿತಾ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ.
ದಲಿತರನ್ನ ಬಿಜೆಪಿ ಉಳಿಸ್ಕೊಳ್ಳೋದಕ್ಕೆ ದಲಿತ ರಾಜ್ಯಾಧ್ಯಕ್ಷನನ್ನ ಆಯ್ಕೆ ಮಾಡಿದ್ರೆ ಉತ್ತಮ ಅಂತ ಹೇಳಲಾಗ್ತಾ ಇರುವಂತದ್ದು. ಹಾಗಾಗಿ ದಲಿತರಿಗೆ ಯಾಕೊಂದು ಆಪ್ಷನ್ ಕೊಡಬಾರ್ದು, ಬರೀ ಲಿಂಗಾಯತರಿಗೆ ಒಕ್ಕಲಿಗರಿಗೆ ಪ್ರಿಯಾರಿಟಿ ಕೊಟ್ರೆ ಹೇಗೆ, ದಲಿತರಿಗೂ ಒಂದು ಅವಕಾಶ ಕೊಡೋಣ. ಅವಾಗ ಇನ್ನು ನಮ್ಮ ಪಕ್ಷದ ಮೇಲೆ ಎಲ್ಲರೂ ಕೂಡ ಒಂದು ಕಾಳಜಿಯನ್ನ ತೋರಿಸ್ತಾರೆ, ಅಥವಾ ಬಿಜೆಪಿಯಲ್ಲಿ ಎಲ್ರಿಗೂ ಕೂಡ ಸಮಬಾಳು ಸಮಪಾಲು ಅನ್ನೋ ರೀತಿಯಲ್ಲಿ ನೋಡ್ಕೊಳ್ತಾರೆ ಅನ್ನುವಂತಹ ಮನೋಭಾವನೆಯನ್ನ ಮೂಡಿಸಬೇಕಾಗಿದೆ. ನೋಡೋಣ ಏನಾಗುತ್ತೆ ಏನು ಅಂತ.